ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅದನ್ನು ನೋಡಿದಾಗ ಅನೇಕ ದಾರ್ಶನಿಕರು, ಕವಿಗಳು, ಈಗ ಇವತ್ತು ಕರ್ನಾಟಕವೂ ಕೂಡ ಇವತ್ತು ಪಂಪ, ರನ್ನ, ಮತ್ತೆ ಈಗ ಮಹಾಕವಿ ಕುವೆಂಪು ಅವರು, ಆಮೇಲೆ ಎಲ್ಲ ಕವಿಗಳು ಕೂಡ ವಿವಿಧ ಜಾತಿ ಧರ್ಮಗಳಿಂದ ಬಂದಂತಹ ಕವಿಗಳು ಈ ಒಂದು ನಾಡನ್ನ ಸಾಮರಸ್ಯದ ಬೀಡು, ಇವತ್ತು ಸಹೋದರತ್ವದ ಭಾವನೆಯಲ್ಲಿ ಇರ್ತಕ್ಕಂತಹ ನಾಡು ಅಂತೇಳಿ ಇವತ್ತು ತಳುಕಿನ ವೆಂಕಣ್ಣಯ್ಯನವರು ಕೂಡ ಅವರು ಒಂದು ಏನು ರಿಸರ್ಚ್ ಲೇಖನ ಇತ್ತು ಅದರಲ್ಲೂ ಕೂಡ ತಳುಕಿನ ವೆಂಕಣ್ಣಯ್ಯವರು ಒಂದು ಮಾತನ್ನು ಹೇಳ್ತಾರೆ. ಏನಂತ ಅವರು, ಇಲ್ಲ ಕರ್ನಾಟಕ ಅಂತ ಹೇಳಿದ್ರೆ ಇದಕ್ಕೆ ಬಹಳ ಬೌದ್ಧರು ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ ಈ ದೇಶದ ಮೂಲ ನಿವಾಸಿಗಳು. ಇವತ್ತು ಈ ದೇಶದ ಮೂಲ ನಿವಾಸಿಗಳನ್ನೇ ಮುಚ್ಚಿಡುವಂತಹ ಒಂದು ಸಾಂಸ್ಕೃತಿಕವಾಗಿಯೂ ಮುಚ್ಚಿಡ್ತಕ್ಕಂಥದ್ದು ಒಂದು ಮಹಾ ಅಪರಾಧ. ಸೊ ಇದನ್ನು ಗಮನಿಸಿದಂತಹ ಏನು ನಮ್ಮ ಕರ್ನಾಟಕದ ಬುದ್ಧಿಜೀವಿಗಳು, ಇವತ್ತು ಡಾಕ್ಟರ್ ಬಿಳಿಮಲೆ ಅವರು ಇರ್ಬೋದು, ಡಾಕ್ಟರ್ CS ದ್ವಾರಕನಾಥ್ ಅವರು ಅಂತವ್ರು ಇರ್ಬೋದು, ಇವತ್ತು ಬರಗೂರು ರಾಮಚಂದ್ರಪ್ಪನವ್ರು ಇರ್ಬೋದು, ಇವತ್ತು ಹಂಪನ ಅಂತವ್ರು ಇರ್ಬೋದು, ಇವತ್ತು ಪ್ರಸಿದ್ಧ ಸಾಹಿತಿಗಳು, ಬುದ್ಧಿಜೀವಿಗಳು ಅವರು ಒಂದು ರಿಪೋರ್ಟನ್ನು ಉಲ್ಲೇಖ ಮಾಡಿಕೊಡ್ತಾರೆ. ಯಾರ್ದನ್ನ? ತಳುಕಿನ ವೆಂಕಣ್ಣಯ್ಯನವ್ರದ್ದು ಹಾಗೂ ಕುಗ್ವೆ ಅವರ ರಿಸರ್ಚ್ ರಿಪೋರ್ಟನ್ನು ಕೊಟ್ಟು, ನಾವೇನು ಇದನ್ನು ಏಕಾಏಕಿ ಅವರೇನು ಈಗ ಈ ರೀತಿ ಚೇಂಜ್ ಮಾಡಬೇಕು ಈ ಕಾರಣಕ್ಕೋಸ್ಕರ ಅಂತ ಹೇಳಿಲ್ಲ, ಉಲ್ಲೇಖ ಮಾಡಿ ಹೇಳಿ ಹಿಂದೆ ಇತಿಹಾಸದಲ್ಲಿ ಏನು ಮುಚ್ಚಿಟ್ಟಿದ್ದಂತಹ ಸಂಸ್ಕೃತಿ ಇದೆಯಲ್ಲ ಆ ಸಂಸ್ಕೃತಿಗೆ ನಾವು ಖಂಡಿಸಬೇಕಾಗಿರ್ತಕ್ಕಂಥದ್ದು. ಇವತ್ತು ಆ ಮುಚ್ಚಿಟ್ಟಂತಹ ಸಾಂಸ್ಕೃತಿಕವಾಗಿಯೂ ಮುಚ್ಚಿಟ್ಟಂತಹ ಒಂದು ಇತಿಹಾಸವನ್ನ ಇವತ್ತು ನಾವು ಈ ಸರ್ಕಾರ ಈ ಒಂದು ನಾಡಿಗೆ ಅರ್ಪಿಸಲಿಕ್ಕೆ ಅವ್ರು ಕೊಟ್ಟಂತಹ ರಿಪೋರ್ಟ್ನನ್ನ ನಾವು ಅದಕ್ಕೆ ಸೇರಿಸಿ ಬೌದ್ಧರ ಉದ್ಯಾನ ಅಂತ ಸೇರಿಸಿದ್ರೆ ಆಗ ಇಡೀ ದೇಶಕ್ಕೆ ಒಂದು ಗೊತ್ತಾಗ್ತದೆ, ಕರ್ನಾಟಕ ಸರ್ವ ಧರ್ಮಗಳ ನಾಡು, ಕರ್ನಾಟಕ ಎಲ್ಲ ಜಾತಿಗಳ ಬೀಡು, ಕರ್ನಾಟಕ ಸಾಮರಸ್ಯ ಅಲ್ಲ. ಇದರಿಂದ ಒಂದು ಪ್ರಶ್ನೆಯನ್ನು ಬಿಜೆಪಿ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಅವ್ರು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತು ಉಪ್ಪಿನ ಇದು ಏನು ಹೇಳ್ತಾರಲ್ಲ, ಒಂದು ಗಾದೆ ಮಾತು ಹೇಳ್ತಾರೆ, ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಅಂದ್ರೆ ಅವರಿಗೆ ಇದನ್ನ ಕಣ್ಸಲ್ಲ, ಸ್ವಾಗತ ಅಂತಾನೂ ಹೇಳ್ತಾರೆ. ಆದ್ರೆ ಕೆಲವೊಂದು ಕಂಡೀಷನ್ಗಳು ಕೂಡ ಇದರಲ್ಲಿ ಅದು ಭ್ರಷ್ಟಾಚಾರ ಅಂತಕ್ಕಂಥ ಒಂದು ವಿಚಾರ ಸೇರ್ತಾರೆ. ಭ್ರಷ್ಟಾಚಾರಕ್ಕೂ ಇಲ್ಲಿ ಸೇರಿಸದೇ ಇರ್ತಕ್ಕಂಥಕ್ಕೂ ಏನ್ ಸಂಬಂಧ ಇದೆ? ಅವು ಮುಗಿಸಿ ಸಂಬಂಧ ಏನ್ ಸಂಬಂಧ? ಏನಾದ್ರೂ ಒಂದು ರಿಲೇಟ್ ಇರ್ಬೇಕಲ್ಲ ಬಿಜೆಪಿ ಅವರು ಹೇಳುವ ಒಂದು ರೀತಿನಲ್ಲಿ. ಹಾಗಾಗಿ ಇವತ್ತು ಏನು ನಮ್ಮ ಸರ್ಕಾರ ಮುಂದೆ ತೆಗೆದುಕೊಳ್ಳಲಿರುವ ತೀರ್ಮಾನ ಏನಿದೆ ಅದು ಈ ಇಡೀ ರಾಷ್ಟ್ರವೇ ತಿರುಗಿ ನೋಡಂತಹ, ರಾಷ್ಟ್ರಕ್ಕೆ ಮಾದರಿಯಾಗಂತಹ ನಾಡಗೀತೆಗೆ ಇದು ಟ್ಯೂನ್ ಕೊಡ್ತಕ್ಕಂಥದ್ದು. ಈಗ ನೋಡಿ, ನಾಡಗೀತೆಗೆ ಟ್ಯೂನ್ ಹೇಳಿ ನೀವು ಬೇರೆಯವ್ರಿಗೆ ಮಾತಾಡಕ್ ಬಿಡಿ. ಬಿಜೆಪಿ ಅವ್ರು ಪ್ರಶ್ನೆ ಮಾಡಿದ್ರಿ, ಅವ್ರು ಉತ್ತರ ಕೊಡಕ್ ಟೈಮ್ ಕೊಡಿ. ದಾಸರಿ ಗೋವಿಂದ ಸರ್, ಏನ್ ಸರ್ ತಿದ್ದುಪಡೆಗೂ ನೀವು ಭ್ರಷ್ಟಾಚಾರ ತರೋದಕ್ಕೆ ಏನೇನ್ ಲಿಂಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ನನಗೊಂದು ವಿಪರ್ಯಾಸ ಅನ್ಸಿದೆ ಏನ್ ಗೊತ್ತಾ, ನಾಡಗೀತೆ ಮೂಲ ಆಶಯಕ್ಕೆ ಧಕ್ಕೆ ಆಗಬಾರದು, ಎಲ್ಲಾ ಧರ್ಮವನ್ನ ಸೇರಿಸೋ ಪ್ರಯತ್ನಗಳಾಗ್ತಾ ಇದೆ. ಇದ್ರ ಜೊತೆಗೆ ನೀವು ನಿಜವಾಗ್ಲೂ ಧರ್ಮಗಳಿಗೆ ನ್ಯಾಯ ಕೊಡಿಸೋದ್ರಿಂದ ಸೇರಿಸೋದ್ರಿಂದ ತಪ್ಪಲ್ಲ, ಅದನ್ನ ಯಾರು ಕೂಡ ಪ್ರಶ್ನೆ ಮಾಡಲ್ಲ. ಆದ್ರೆ ಇದರಲ್ಲಿ ಯಾವುದೋ ಒಂದು ಧರ್ಮದ ಓಲೈಕೆ ಮಾಡಬೇಕು, ಅದು ರಾಜಕೀಯ ಲಾಭ ಆಗಬೇಕು ಅನ್ನೋ ಕಾರಣಕ್ಕೆ ಸೇರ್ಪಡೆ ಸರಿಯಲ್ಲ ಅನ್ನೋದು ಕೆಲವರ ವಾದ. ಒಂದು ಧರ್ಮಕ್ಕೆ ಆದ್ಯತೆ ಕೊಟ್ರೆ ಇನ್ನು ಕೆಲವರು ಬರ್ತಾರೆ, ಈಗ ನದಿಗಳ ಹೆಸರಿಲ್ಲಪ್ಪ, ನಮ್ಮ ಸಪ್ತ ಋಷಿಗಳ ಹೆಸರಿಲ್ಲ, ಆದ್ರೂ ಸೇರ್ಪಡೆ ಮಾಡ್ಬಿಡಿ ಅಂತ ನಾಳೆ ಕೇಳ್ಬೋದು ಮತ್ತೊಬ್ರು ಬಂದು. ಅದು ಓಕೆನಾ? ಈ ಪ್ರಶ್ನೆ ಬರುತ್ತೆ ನೋಡಿ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ದಿ ರಾಷ್ಟ್ರಕವಿ ಕುವೆಂಪು ಅವ್ರನ್ನ ಮುಂದೆ ಇಟ್ಕೊಂಡು ಈ ರೀತಿ ಚರ್ಚೆಗೆ ಹೋಗೋದು ಕೂಡ ನನಗೆ ಅಷ್ಟು ಸಮಂಜಸ ಅಲ್ಲ ಅಂತ ಅನಿಸ್ತದೆ. ಆದರೆ ಇದರ ಹಿಂದೆ ಕಾಂಗ್ರೆಸ್ಸಿಗೆ ಒಂದು ದುರುದ್ದೇಶ ಕೂಡ ಇದೆ. ಯಾಕೆಂತ ಹೇಳಿದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿದೆ. ಕಾಂಗ್ರೆಸ್ ಇಡೀ ತನ್ನ ಅಸ್ತಿತ್ವನೇ ಕಳ್ಕೊಂಡಿದೆ. ಯಾಕೆಂತ ಹೇಳಿದ್ರೆ ಪ್ರತಿನಿತ್ಯ ಹಿಂದೂ ವಿರೋಧಿ ಧರ್ಮ ವಿರೋಧಿ. ಈಗ ನಮ್ಮ ಸ್ನೇಹಿತರು ಶಾಂತಿಯ ತೋಟ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಎಷ್ಟು ಶಾಂತಿಯನ್ನು ಕದಡಿಸಿಲ್ಲ ಅವರು. ಈಗ KJ ಹಳ್ಳಿ, DJ ಹಳ್ಳಿ, ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಅದೆಲ್ಲ ನೀವೆಲ್ಲ ಕೂಡ ಚರ್ಚೆ ಮಾಡಿದಿರಿ. ಅಂತಹ ಒಂದು ಅವರ ವಿರುದ್ಧ ಇರ್ತಕ್ಕಂತಹ ಕೇಸುಗಳನ್ನು ವಾಪಸ್ ತಗೊಳ್ತಾರೆ. ಯಾಕೆ ನಿಮ್ಮ ಸರ್ಕಾರದಲ್ಲಿ ಯಾವುದು ಬೇರೆ ರಾಜ್ಯಗಳಲ್ಲಿ ಯಾವ ಕೇಸುಗಳು ತಗೊಂಡಿಲ್ಲ? ಕರ್ನಾಟಕದ ಶಾಂತಿಯ ಮಾತನಾಡೋಣ. ಅಲ್ಲ ಸರ್, ನೀವು ದಯವಿಟ್ಟು ಮಾಡಬೇಡ ಅಂತ ಹೇಳಿ ನಿಮ್ಮ ಪ್ರಶ್ನೆಗೆ ಬಹಳ ಸ್ಪಷ್ಟವಾಗಿ ನಾನು ಉತ್ತರ ಕೊಡ್ತೀನಿ. ಇದೇನು ತಿದ್ದುಪಡಿ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಯಾಕಂತ ಹೇಳಿದ್ರೆ ಬೌದ್ಧ ಧರ್ಮದ ಇದೆಯಲ್ಲ, ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ 9ನೇ ಅವತಾರ. ಬೌದ್ಧರ ಬಗ್ಗೆ ನಮ್ಗೆ ಯಾವುದೂ ಕೂಡ ಇಲ್ಲ. ಬೌದ್ಧರನ್ನು ವೈಭವೀಕರಣ ಮಾಡೋದ್ರಲ್ಲಿ ಕೂಡ ಯಾವುದಿಲ್ಲ. ಆದರೆ
ಈಗ ಕಾಂಗ್ರೆಸ್ಗೆ ಹಿಂದುತ್ವದ ನೆನಪಾಗಿದೆ. ಯಾಕೆಂದ್ರೆ ಅವ್ರು ರಾಜಕೀಯ ಮಾಡಿದ್ದೇ ಹಿಂದುತ್ವವನ್ನು ವಿರೋಧ ಮಾಡಿಕೊಂಡು, ಹಿಂದೂಗಳನ್ನು ವಿರೋಧ ಮಾಡಿಕೊಂಡು ಅವ್ರು ಈಗಾಗಲೇ ಇಡೀ ಭಾರತದಿಂದ ಮುಕ್ತವಾಗ್ತಾ ಇದ್ದಾರೆ. ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ. ಹೀಗಾಗಿ ಅವ್ರಿಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆ. ನಮ್ಗೆ ಏನಿಲ್ಲ, ಇನ್ನು ಹಿಂದೂಗಳನ್ನ ಪದೇ ಪದೇ ನಾವು ಎದುರಾಕೊಂಡ್ರೆ ನಮಗೆ ಇಲ್ಲಿ ನೆಲೆ ಇರಲ್ಲ. ಹೀಗಾಗಿ ಹಿಂದುತ್ವದ ಭಾಗವಾಗಿರ್ತಕ್ಕಂತಹ ಬೌದ್ಧ ಧರ್ಮದ ಒಂದು ಅಂಶವನ್ನು ಇಟ್ಕೊಂಡು ತಿದ್ದುಪಡಿ ಮಾಡೋದ್ರಲ್ಲಿ ಇದರಲ್ಲಿ ನಮ್ದೇನಿಲ್ಲ, ಸ್ವಾಗತ ಕೂಡ ಇದೆ. ಆದ್ರೆ ಅವ್ರ ಹಿಂದೆ ಇರ್ತಕ್ಕಂತಹ ಮಾಲಫೈಡ್ ಇಂಟೆನ್ಷನ್ ಇದೆ ಅಲ್ಲ, ಅದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಪದೇ ಪದೇ ನೀವು ಹೇಳ್ತಾ ಇದ್ದೀರಿ ಶಾಂತಿಯ ತೋಟ ಅಂತ ಹೇಳಿದ್ರೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವ್ರನ್ನ ಅವರ ಕೇಸ್ಗಳನ್ನ ವಿತ್ಡ್ರಾ ಮಾಡ್ಕೊಳ್ಳೋರು ನಿಮ್ಗೆ ಶಾಂತಿಯ ತೋಟ ಅಂತ ಹೇಳೋದಕ್ಕೆ ಅರ್ಹತೆ ಇದೆನಾ? ಅಷ್ಟೇ ಅಲ್ಲ, ಸಾಕ್ಷಾತ್ ನಿಮ್ಮ ಶಾಸಕರ ಮನೆಗೆ ಬೆಂಕಿ ಹಚ್ಚುತ್ತಾರೆ ಅಂತವರ ಕೇಸ್ಗಳು ಕೂಡ ಅವರು ಅಮಾಯಕರು ಅಂತಾರೆ. ನೀವು ಅಮಾಯಕರು ಅಂತ ಹೇಳೋರು ಶಾಂತಿಯ ತೋಟ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಇದೆನಾ? ನೀವು ಮಾಡ್ತಕ್ಕಂಥ ಅಪಚಾರಗಳು, ನೀವು ಇಡೀ ದೇಶವನ್ನು, ಕರ್ನಾಟಕವನ್ನು ಭ್ರಷ್ಟ ಮಾಡೋದ್ರಲ್ಲಿ ಹೊಂಟಿದ್ದೀರಿ. ಹೀಗಾಗಿ ನೀವು ಮಾಡ್ತಕ್ಕಂತಹ ಯಾವುದೇ ಇಂತಹ ವಿಚಾರಗಳೇ, ಇಂಥ ಕೆಲವೊಂದು ವಿಷಯದಲ್ಲಿ ನಮ್ದು ಸಮ್ಮತಿ ಇದೆ, ಪ್ರತಿಯೊಂದನ್ನು ಕೂಡ ನಾವು ಒಪ್ಪಬೇಕಂತೇನಿಲ್ಲ. ಎಷ್ಟು ಭ್ರಷ್ಟಾಚಾರಗಳಾಗಿದೆ ಅಮ್ಮ, ನಾನು ಸುಮ್ಮನೆ ಗೂಗಲ್ ನಲ್ಲಿ ಹಿಂಗೆ ಹಾಕಿ ನೋಡಿದೆ. ಬೇಡ ದಾಸರಿಗೂ ಸರ್, ಈಗ ಭ್ರಷ್ಟಾಚಾರ ನಾನು ಹೇಳ್ಬೇಕಾಯ್ತು. ಭ್ರಷ್ಟಾಚಾರ ಈಗ ನೀವು ಮಾತಾಡೋ ನೈತಿಕತೆನೂ ಇಲ್ಲ. ಬಿಜೆಪಿ ಕಾಲದಲ್ಲೂ ಭ್ರಷ್ಟಾಚಾರ ಇತ್ತು, ಎಲ್ಲರ ಕಾಲದಲ್ಲೂ ಭ್ರಷ್ಟಾಚಾರ ಇದೆ. ಇದು ವಿಷಯ ಅಲ್ಲ ಅಂತ, ಭ್ರಷ್ಟಾಚಾರದ ವಿಷಯ ಅಲ್ಲ. ನಾಡಗೀತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬೌದ್ಧರು ಧ್ಯಾನ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮ್ಮತಿ ಇದೆ ಸುತ್ತಿಯಮ್ಮ. ಓಕೆ ಫೈನ್. ನೋಡಿ, ಶಾಂತಿಯ ತೋಟ ಅಂತೀರಿ, ಸರ್ವ ಧರ್ಮಗಳ ನೆಲೆಬೀಡು ಇದು ಅಂತ ಹೇಳ್ತೀರಿ, ಸೇರ್ಸೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಒಂದು ಧರ್ಮವನ್ನ ಓಲೈಕೆ ಮಾಡ್ಕೊಳ್ಬೇಕು, ರಾಜಕೀಯವಾಗಿ ಲಾಭ ಆಗಬೇಕು, ಮುಂಬರುವ ಚುನಾವಣೆಯಲ್ಲಿ ಆ ಧರ್ಮ ನಮ್ಮ ಪಕ್ಷದ ಜೊತೆಗೆ ನಿಂತ್ಕೊಳ್ಬೇಕು ಅನ್ನೋ ದುರುದ್ದೇಶದಿಂದ ಸೇರ್ಪಡೆ ಸರಿಯಲ್ಲ. ನಿಜಕ್ಕೂ ನೀವು ಧರ್ಮಗಳಿಗೆ ನ್ಯಾಯ ಕೊಡಿಸ್ತೀರಿ ಅಂದ್ರೆ ಅದರಲ್ಲಿ ಅಭ್ಯಂತರ ಇಲ್ಲ ಅಂತ.